ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ರಿ ಅದು ಕರೆದ್ರಂತೆ? ನಿನಗೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ಕರೆದೆ. ಸರ್ಪ್ರೈಸಾ? ಏನದು? ನೋಡು, ನಿನಗೆ ಗೊತ್ತಾಗತ್ತೆ. ಏನಿದೆ ಆ ಫೈಲಲ್ಲಿ? ಪೇಜ್ಗೂ ಕೆಜಿ ನಗ್ತಾ ಇದ್ದಾಳಲ್ಲ ಶ್ಯಾಮ. ಕಂಗ್ರ್ಯಾಚುಲೇಷನ್ಸ್ ರೀ. ಕಂಗ್ರಾಟ್ಸ್. ಥ್ಯಾಂಕ್ ಯು. ನಿನಗೆ ಕೂಡ ಕಂಗ್ರ್ಯಾಚುಲೇಷನ್ಸ್. ನನ್ಗೆ ಯಾಕೆ? ಯಾಕೆ ಅಂದರೆ ಇದರಲ್ಲಿ ನೀನು ಕೂಡ ಪಾರ್ಟ್ನರ್, ಅದಕ್ಕೆ. ಇದರಲ್ಲಿ ನಿನಗೆ ಕೂಡ ಶೇರ್ ಇದೆ, ಅದಕ್ಕೆ. ಪಾರ್ಟ್ನರ್ ಶೇರ್ ಏನಾಗಿರ್ಬೋದದು? ಹಾಂ ಶ್ಯಾಮ, ಈ ಫೈಲ್ ಮನೇಲಿ ಯಾರ ಕಣ್ಣಿಗೂ ಬೀಳ್ದ ಹಾಗೆ ಜೋಪಾನವಾಗಿ ಕಬೋರ್ಡಲ್ಲಿಡು. ಸರಿ ರೀ. ಆ ಫೈಲಲ್ಲಿ ಏನಿದೆ ಅಂತ ನೋಡಿ ಇವ್ರ ಸೀಕ್ರೆಟ್ ಮ್ಯಾಟರ್ ಎಲ್ಲ ಅತ್ತೆಗೆ ಹೇಳಿ ಶ್ಯಾಮನ ಮನೆಯಿಂದ ಹೊರಗಡೆ ಕಳಿಸ್ತೀನಿ. ಶ್ಯಾಮ, ಇಷ್ಟು ಒಳ್ಳೆ ಅಕೇಶನ್ನ ನಾವು ಸೆಲೆಬ್ರೇಟ್ ಮಾಡಬೇಕಲ್ವಾ? ಅಲ್ವಾ? ಮತ್ತೆ ನಡಿ. ಇವರಿಬ್ರು ಸೆಲೆಬ್ರೇಟ್ ಮಾಡುವಂಥದ್ದು ಏನಾಗಿದೆ? ಆ ಫೈಲಲ್ಲಿ ಏನಿದೆ ನೋಡಬೇಕು. ನಾಳೆ ನಿಮ್ಮ ಅಮ್ಮನ ಬರ್ತ್ಡೇ ಪಾರ್ಟಿ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅನ್ಕೊಂಡಿದ್ದೀರಾ? ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಹೇಗೆ ಮಾಡ್ತಿದ್ದೀವಿ ಅನ್ನೋದು ಮಮ್ಮಿಗೆ ಗೊತ್ತಾಗಬಾರ್ದು. ಏನು ಎಲ್ರೂ ಮೀಟಿಂಗ್ ಮಾಡ್ತಿದ್ದೀರಾ? ನಿನ್ ವಿಷಯನೇ. ನನ್ನ ವಿಷಯನಾ? ಬೆಳಗ್ಗೆ ನೀನ್ ಮಾಡಿದ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿತ್ತು ಅಂತ ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ಆ ವಿಷಯ ಮಾತಾಡೋಕೆ ಮೀಟಿಂಗ್ ಮಾಡ್ಬೇಕಾ? ಇಲ್ದೆ ಹೋದ್ರೆ ಇನ್ನೊಂದ್ಸಲ ನೀನ್ ಅಷ್ಟು ಚೆನ್ನಾಗಿ ಮಾಡಲ್ವಲ್ಲ, ಅದಕ್ಕೆ ಮೀಟಿಂಗ್ ಇಟ್ಟು ನಾವೆಲ್ಲ ಮಾತಾಡ್ತಿದೀವಿ. ಸರಿ ಬಿಡಿ, ಹೊತ್ತಾಗ್ತಿದೆ, ಊಟ ಮಾಡೋಣ ಬನ್ನಿ. ನೀವು ಹೋಗಿ ಊಟಕ್ಕೆ ರೆಡಿ ಮಾಡಿ ಮಮ್ಮಿ, ನಾವು ಬಂದ್ಬಿಡ್ತೀವಿ. ಸರಿ ಕಂದ. ವೈದೇಹಿ ಅತ್ತೆ ಬಾಮ್ಮ. ಸರಿ ಅತ್ತೆ. ನೀವ್ ಹೋಗಿರಿ ಅಕ್ಕ, ಇಲ್ದೇ ಇದ್ರೆ ಅತ್ತೆ ಮತ್ತೆ ಹಿಂದೆ ಬಂದ್ಬಿಡ್ತಾರೆ. ಬರಲ್ಲ ಶ್ಯಾಮ. ಬೇಗ ನಾವು ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಕೋಬೇಕು, ಇಲ್ಲದೇ ಇದ್ರೆ ಮಮ್ಮಿ ಮತ್ತೆ ಬಂದ್ಬಿಡ್ತಾರಷ್ಟೇ. ನಾನು ಆಲ್ರೆಡಿ ಕೇಕ್ ಆರ್ಡರ್ ಮಾಡಾಯ್ತು. ನಾನು ಡೆಕೋರೇಷನ್ ಮಾಡೋದಕ್ಕೆಲ್ಲ ಹೇಳಿದ್ದೀನಿ. ಹಾ, ಡೆಕೋರೇಷನ್ ಕೆಲಸ, ಕೇಕ್ ಕೆಲಸ ಆಯ್ತು ಅಂದ್ರೆ ಬರ್ಡೇ ಪಾರ್ಟಿಗೆ ಸಂಬಂಧಪಟ್ಟಿರೋ ಅರ್ಧ ಕೆಲಸ ಆದಾಗೇನೆ. ನನ್ನ ಬರ್ಡೇ ಏರ್ಪಾಡ್ ಬಗ್ಗೆನಾ ಈ ಮೀಟಿಂಗು? ವೈದೇಹಿ, ಏನ್ ಮತ್ತೆ ವಾಪಸ್ ಬಂದಿದೀಯ ನೀನು? ಅದು ಅದು ಮಾಮ ಕರೆದ್ರು, ಮಾಮ ಕರೆದಿದ್ದಕ್ಕೆ ಬಂದೆ ಅತ್ತೆ. ನಾನಾ? ಯಾಕ್ರಿ ಕರೆದ್ರಿ? ವೈದೇಹಿನ ಯಾಕೆ ಕರೆದಿದ್ದು ನೀವು? ಹೌದು, ಯಾಕೆ ಕರೆದೆ? ಬೇಗ ಬಡ್ಸು ಅಂತ ಹೇಳೋಕ್ ಕರೆದ್ರಲ್ವ ಡ್ಯಾಡಿ? ಹೌದು, ಬೇಗ ಬೇಗ ಬಡಿಸು ಅಂತ ಹೇಳೋಕೆ ಕರೆದೆ. ಹೌದಾ? ವೈದೇಹಿ, ಹೋಗ್ ಬೇಗ ಬಡ್ಸಮ್ಮ, ಹೊಟ್ಟೆ ತುಂಬಾ ಹಸ್ತಿದೆ. ಸರಿ ಮಾವ, ಬನ್ನಿ ಅತ್ತೆ. ಡೆಕೋರೇಷನ್ ಕೆಲಸ ಆಯ್ತು, ಕೇಕ್ ಬುಕ್ ಮಾಡಿದ್ದಾಯ್ತು, ಈಗ ಗಿಫ್ಟ್ ಕತೆ ಏನು? ಮಮ್ಮಿಗೆ ಏನ್ ಗಿಫ್ಟ್ ಕೊಡೋದು? ಆ ಗಿಫ್ಟ್ ಬಗ್ಗೆ ನಾನು ತುಂಬಾ ಯೋಚನೆ ಮಾಡ್ತಿದ್ದೀನಪ್ಪ. ಏನ್ ಕೊಡ್ಬೇಕು ಅರ್ಥ ಆಗ್ತಾ ಇಲ್ಲ. ಯೋಚನೆ ಮಾಡಿ ಚೆನ್ನಾಗಿ ಯೋಚನೆ ಮಾಡಿ. ನೀವ್ಯಾರು ಅನ್ಕೊಳ್ದೇ ಇರೋಂಥ ಗಿಫ್ಟ್ ಅತ್ತೆ ಅವ್ರಿಗೆ ನಾನು ಕೊಡ್ತೀನಿ.
ಅಮ್ಮ ವೈದೇಹಿ, ತಾತ. ಹೋಗಿ ನಿಮ್ಮ ಅತ್ತೆನ ಕರ್ಕೊಂಡ್ ಬಾ ಅಮ್ಮ. ಸರಿ ತಾತ. ಅಲ್ಲಿ ನೋಡಿ, ಅತ್ತೆನೇ ಬರ್ತಿದ್ದಾರೆ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. Happy birthday, happy birthday, happy birthday to you. I wish you ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ birthday to you. Happy birthday to you. Happy birthday to you. Happy birthday to you. ತೆಗೆ ಕೋಗಿಲೆ ಆಗಿರೋ ನಿನ್ನ ಧ್ವನಿ ಅಂದರೆ, ಇಂಪಾಗಿರೋ ನಿನ್ನ ಹಾಡಂದ್ರೆ ಬಹಳ ಬಹಳ ಇಷ್ಟ ಅಮ್ಮ. ಈ ಬರ್ತ್ಡೇಗೆ ನಿಮ್ಮ ಅತ್ತೆ ಅವ್ರಿಗೆ ಯಾರು ಎಷ್ಟೇ ಗಿಫ್ಟ್ ಕೊಟ್ಟರು, ನಿನ್ನ ಹಾಡನ್ನು ನೀನು ಗಿಫ್ಟಾಗಿ ಕೊಟ್ಟರೆ ಅವಳು ತುಂಬ ಸಂತೋಷ ಪಡ್ತಾಳೆ. ನಿಮ್ಮ ಅತ್ತೆಗೆ ಇವತ್ತಿನ ಗಿಫ್ಟಾಗಿ ನಮ್ಮೆಲ್ರಿಗೂ ಕಿವಿ ಮನಸ್ಸು ತಂಪಾಗೋ ಹಾಗೆ ಸುಂದರವಾದ ಒಂದು ಹಾಡಮ್ಮ. ಹಾಡ್ತೀನಿ ತಾತ. Happy birthday to you, happy birthday. Happy birthday to you, happy birthday. ಪ್ರೇಮವು ಬುಕ್ಕಿ ಹೃದಯದಲ್ಲಿ, ಮಮತೆಯು ಚಿಮ್ಮಿ ಅನುರಾಗದಲ್ಲಿ. ಪ್ರೇಮವು ಬುಕ್ಕಿ ಹೃದಯದಲ್ಲಿ, ಮಮತೆಯು ಚಿಮ್ಮಿ ಅನುರಾಗದಲ್ಲಿ. ಜನುಮದ ದಿನವೇ ನಿನಗಾಗಿ ಅರ್ಪಿತವಾಗಲಿ ಹಾಡು, ಜನುಮದ ದಿನವೇ ನಿನಗಾಗಿ ಅರ್ಪಿತವಾಗಲಿ ಹಾಡು. ಏನು ಹೇಳಲು ಬಯಸಿದೆ ಮನವು, ಅಖಿಲಾತ್ಮನಿಗೆ ಅಭಿನಂದನೆಗಳು, ಅಖಿಲಾತ್ಮನಿಗೆ ಅಭಿನಂದನೆಗಳು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ. ಅತ್ತೆಗೆ ಬರ್ತ್ಡೇ ಗಿಫ್ಟ್ನ ಶ್ಯಾಮ ಕೊಟ್ಟಾಗಿದೆ, ಇನ್ನು ನಾವೆಲ್ಲರೂ ಗಿಫ್ಟ್ ಕೊಡೋಣ. ಅಮ್ಮ ವಸಂತ, ತಗೋಮ್ಮ. ಥ್ಯಾಂಕ್ ಯು ಅಪ್ಪ. ಶ್ಯಾಮ, ನಾನು ಹೋಗಿ ನಮ್ಮ ಗಿಫ್ಟ್ ತಗೊಂಡ್ಬರ್ತೀನಿ. ನಿಂತ್ಕೋ ಅಖಿಲ್. ನೀವು ಅತ್ತೆಗೆ ಕೊಡಬೇಕಾಗಿರೋ ಗಿಫ್ಟ್ ಆಮೇಲೆ ಕೊಡಬಹುದಂತೆ. ಮೊದಲು ನಾನು ಫ್ಯಾಮಿಲಿ ಎಲ್ಲರಿಗೂ ಸೇರಿ ಒಂದು ಗಿಫ್ಟ್ ಕೊಡ್ತೀನಿ. ಊಹಿಸದೇ ಇರುವಂಥ ಗಿಫ್ಟ್. ಫ್ಯಾಮಿಲಿ ಎಲ್ರಿಗೂ ಸೇರಿ ಗಿಫ್ಟ್ ಕೊಡೋದು ಅಂದ್ರೆ ಏನಮ್ಮ? ಮನೇಲಿ ನಡೆಯೋ ಮೋಸ ಕುತಂತ್ರನ ಮನೆಯವ್ರಿಗೆ ಎಲ್ಲ ತಿಳಿಸೋದು ಫ್ಯಾಮಿಲಿಗೆ ಗಿಫ್ಟೇ ಅಲ್ವಾ ಮಾವ? ನಮ್ಮನೇಲಿ ಮೋಸ ಕುತಂತ್ರನ? ಹೌದು ಅತ್ತೆ, ಮೋಸ ಕುತಂತ್ರ ನಡೀತಾ ಇದೆ. ಮನೇಲಿರೋರ್ಗೆಲ್ಲ ಹೊಸ ಹೊಸ ಆಲೋಚನೆ ಹುಡ್ತಾ ಇದೆ.
ಅವ್ರ ಸ್ವಾರ್ಥನೇ ಅವ್ರು ನೋಡ್ಕೋತಾ ಇದ್ದಾರೆ. ಐಶ್ವರ್ಯ, ಏನ್ ಮಾತಾಡ್ತಿದ್ಯಾ ನೀನು? ನಿಜ ಹೇಳ್ತಾ ಇದ್ದೀನಿ, ಸತ್ಯನೇ ಹೇಳ್ತಾ ಇರೋದು. 10 ಜನರ ಮುಂದೆ ಹೇಳ್ಬೇಕಾಗಿರೋ ಸತ್ಯನೇ ಮಾತಾಡ್ತಿದ್ದೀನಿ. ಆನಂದ್ ಗಜಪತಿ ವರ್ಮಾ ಕುಟುಂಬ ಅಂದ್ರೆ ಕೂಡು ಕುಟುಂಬ ಅಂತ ಎಲ್ರೂ ಅನ್ಕೋತಿದ್ದಾರೆ. ಅಂತ ಕೂಡು ಕುಟುಂಬದಲ್ಲಿರೋರು ಬೇರೆ ಸಂಸಾರ ಶುರು ಮಾಡ್ತಿದ್ದಾರೆ ಅನ್ನೋ ವಿಷಯ ಎಲ್ಲಾರ್ಗೂ ಗೊತ್ತಾಗ್ಬೇಕು ಅಲ್ವಾ? ಬೇರೆ ಸಂಸಾರನಾ? ಹೌದು ಅತ್ತೆ, ಬೇರೆ ಸಂಸಾರನೇ. ಇವತ್ತು ನಿಮ್ ಬರ್ಡೇಗೆ ಅಖಿಲ್ ಶ್ಯಾಮ ನಿಮ್ಗೆ ಕೊಡ್ತಾ ಇರೋ ಬರ್ಡೇ ಗಿಫ್ಟ್ ಏನು ಗೊತ್ತಾ? ಬೇರೆ ಆಗಿ ಹೋಗೋದು. ಆದಷ್ಟು ಬೇಗ ಅಖಿಲ್ ಅವರು ನಮ್ಮನ್ ಬಿಟ್ಟು ಬೇರೆ ಹೋಗ್ತಿದ್ದಾರೆ. ಅದಕ್ಕೆ ಅವ್ರ ಪಾಡುಗವರು ಬೇರೆ ವ್ಯಾಪಾರನ ಶುರು ಮಾಡಿದ್ದಾರೆ. ಹೊಸ ಕಂಪನಿ ಶುರು ಮಾಡೋಕೆ ಪರ್ಮಿಷನ್ ಕೂಡ ತಗೊಂಡಿದ್ದಾರೆ. ನೋ, ನಂಬಲ್ಲ, ನಾನ್ ನಂಬಲ್ಲ. ಅಖಿಲ್ ಮನೆಯಿಂದ ಹೊರಗಡೆ ಹೋಗಿ ಬೇರೆ ಸಂಸಾರ ಇಡ್ತಿದ್ದಾನೆ ಅಂದ್ರೆ, ಸಪರೇಟ್ ಆಗಿ ಬಿಸ್ನೆಸ್ ಶುರು ಮಾಡ್ತಿದ್ದಾನೆ ಅಂದ್ರೆ ನಾನ್ ನಂಬಲ್ಲ. ಮೊದಲು ನಾನು ನಂಬಿಲ್ಲ ಮಾವ, ಆದ್ರೆ ಆ ಸಾಕ್ಷಿ ನೋಡಿದ್ಮೇಲೆ ನಮ್ದೇ ಇರಕ್ಕಾಗ್ಲಿಲ್ಲ. ನೋಡಿ ಮಾವ, ಈ ಫೈಲ್ ನೋಡಿ. ಅವ್ರ ಹೆಸರಲ್ಲೇ ಹೊಸ ಕಂಪನಿ ಪರ್ಮಿಷನ್ ಕೂಡ ತಗೊಂಡಿದ್ದಾರೆ. ಚೆನ್ನಾಗಿ ನೋಡಿ. ಈಗೇನಂತೀರಾ ಮಾವ? ಅವರು ಬೇರೆ ಸಂಸಾರ ಶುರು ಮಾಡ್ತಿದ್ದಾರೆ ಅಂತ ಒಪ್ಕೋತೀರಾ? ಏನಪ್ಪ ಇದು? ನೀವು ನಮ್ಮನ್ನೆಲ್ಲ ಬಿಟ್ಟು ಬೇರೆ ಹೋಗೋದು ಅಂದ್ರೇನು? ನೀವು ಬೇರೆ ಕಂಪ್ನಿ ಮಾಡ್ಕೊಂಡು ಹೊರಟೋಗೋದು ಅಂದ್ರೇನು?
ಮಮ್ಮಿ ಅದು ಬೇಡ. ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನನ್ನ 3 ಜನ ಮಕ್ಕಳು ಒಟ್ಟಾಗೆ ಇರಬೇಕು. ಕೂಡು ಕುಟುಂಬದ ಹಾಗೆ ಒಟ್ಟಾಗೆ ಇರಬೇಕು. ಒಟ್ಟಾಗೆ ಇರ್ತಾರೆ ಮೇಡಮ್. ನಿಮ್ಮ ಮಕ್ಕಳು ಯಾವಾಗಲೂ ಹೀಗೆ ಅನ್ಯೋನ್ಯವಾಗಿ ಒಟ್ಟಾಗಿರ್ತಾರೆ ಮೇಡಮ್. ಒಟ್ಟಿಗೆ ಇರಬೇಕು ಅಂತಿದ್ರೆ ಬೇರೆ ಕಂಪನಿ ಯಾಕೆ ಶುರು ಮಾಡ್ತಾರೆ ಮ್ಯಾನೇಜರ್? ನೀವು ನಮ್ಮ ಕಂಪನಿ ಮ್ಯಾನೇಜರ್ ಅಲ್ವಾ? ಅಲ್ಲಿ ಏನ್ ನಡೀತಿದೆ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಲ್ವಾ? ಅಂದ್ರೆ ಅಖಿಲ್ ಅವರು ಬೇರೆ ಕಂಪನಿ ಶುರು ಮಾಡ್ತಿದ್ದಾರೆ, ಮತ್ತೆ ಅದಕ್ಕೆ ಪರ್ಮಿಷನ್ ಬಂದಿದೆ ಅನ್ನೋದು ನಿಮಗೆ ಗೊತ್ತಿಲ್ವಾ? ಗೊತ್ತು ಮೇಡಮ್. ಮತ್ತೆ ಆ ವಿಷಯನ ಮಾವನ್ ಹತ್ರ ಯಾಕೆ ಹೇಳಲಿಲ್ಲ? ನಮ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಆಗಿರೋದು ನಿಮಗ್ ಕೂಡ ಇಷ್ಟ ಇಲ್ವಾ? ಬೇರೆ ಆಗ್ಲಿ ಅಂತ ನೀವು ಅನ್ಕೋತಿದ್ದೀರಾ? ನೀವು ತಪ್ಪು ತಿಳ್ಕೊತಾ ಇದ್ದೀರಾ ಮೇಡಮ್. ಅಖಿಲ್ ಸರ್ ಅವರು ಹೊರಗಡೆ ಹೋಗಿ ಬೇರೆ ಮನೆ ಮಾಡೋದಕ್ಕೋಸ್ಕರ ಈ ಕಂಪ್ನಿ ಮಾಡಿದ್ದಲ್ಲ. ವಸಂತ ಮೇಡಮ್ಗೆ ಬರ್ತ್ಡೇ ಗಿಫ್ಟ್ ಕೊಡೋದಕ್ಕೋಸ್ಕರ ಅವ್ರ ಹೆಸರಲ್ಲಿ ಈ ಕಂಪ್ನಿ ಮಾಡಿದ್ದಾರೆ. A1 ಮಸಾಲಾ ಕಂಪ್ನಿಗೆ ಸಿಸ್ಟರ್ ಕಂಪ್ನಿಯಾಗಿ ವಸಂತ ಮಸಾಲಾ ಅನ್ನುವ ಹೆಸರಲ್ಲಿ ಈ ಹೊಸ ಕಂಪ್ನಿ ಶುರು ಮಾಡಿದ್ದಾರೆ. ವಸಂತ ಮೇಡಮ್ ಬರ್ತ್ಡೇಗಿಂತ ಮೊದಲು ಈ ವಿಷಯ ಯಾರಿಗೂ ತಿಳಿಬಾರ್ದು ಅಂತ ಅಖಿಲ್ ಸರ್ ಅವರು ಮತ್ತೆ ಶ್ಯಾಮ ಅವರು ನನಗೆ ಹೇಳಿದ್ರು. ಅದಕ್ಕೆ ಈ ವಿಷಯನ ವರ್ಮಾ ಸರ್ಗೂ ಕೂಡ ನಾನು ಹೇಳಲಿಲ್ಲ. ರತ್ನಮ್ಮ, ಆ ಗಿಫ್ಟ್ ಇಲ್ಲಿ ಕೊಡು. ತಗೊಳ್ಳಿ ಸರ್ ಆ ಮಸಾಲಾ ಪ್ಯಾಕೆಟ್ಸ್.
ಮಮ್ಮಿ ಹ್ಯಾಪಿ ಬರ್ತ್ಡೇ ಮಮ್ಮಿ. ಥ್ಯಾಂಕ್ ಯು ಕಂದ. ಐಶ್ವರ್ಯ, ಈಗ ಅರ್ಥ ಆಯ್ತಾ ಅಖಿಲು ಶ್ಯಾಮ ಮೋಸ ಕುತಂತ್ರ ಮಾಡಿಲ್ಲ ಅಂತ? ವಸಂತನ್ ಬರ್ತ್ಡೇ ಗಿಫ್ಟ್ ಕೊಡ್ಬೇಕು ಅಂತಾನೆ ಈ ಕಂಪ್ನಿ ಮಾಡಿದ್ರು ಅಂತ ಈಗ ಅರ್ಥ ಆಯ್ತಾ ಐಶ್ವರ್ಯ? ಅಂದ್ರೆ ಮಾವ ನಮ್ಗೆ ಹೇಳ್ದೆ ಬೇರೆ ಕಂಪನಿ ಮಾಡ್ತಿದ್ದಾರೆ ಅಂತ ನಾನು ತಪ್ಪು ತಿಳ್ಕೊಂಡೆ.